ಇಳಿಕೆ ಆಗುತ್ತೆ ಖರೀದಿಯಲ್ಲಿ. ಒಂದು 30 to 40% ಚಿನ್ನದಲ್ಲಿ ಖರೀದಿ ಇಳಿಕೆ ಆದರೂ ಕೂಡ 20 to 25 ಬಿಲಿಯನ್ ಡಾಲರ್ ಸೇವ್ ಮಾಡಬಹುದು. ಒಂದು ವೇಳೆ 50%ಗಿಂತ ಚಿನ್ನ ಖರೀದಿ ಇಳಿಕೆ ಆದರೆ 36 ಬಿಲಿಯನ್ ಡಾಲರ್ಗಳು ಉಳಿತಾಯ ಆಗುತ್ತೆ. ಸೊ ಡಾಲರ್ ನಾವು ಖರ್ಚು ಮಾಡೋದು ಕಡಿಮೆ ಆಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಬಟ್ ಇವತ್ತಿನ ಮಾರ್ಕೆಟ್ನ ಏರಿಳಿತಗಳು ನೋಡ್ತಾ ಇದ್ರೆ ಸರ್, ಆ ಥರದ ಲಕ್ಷಣಗಳು ಕಾಣ್ತಾ ಇಲ್ಲ. ಆ ಥರದ ಲಕ್ಷಣ ವಿಲ್ ಕಮ್ ಬ್ಯಾಕ್. ಈಗ ವಿನೋದ್ ರಾಜ್ ಅವರು ಜಾಯಿನ್ ಆಗಿದ್ದಾರೆ ನಮ್ಮೊಂದಿಗೆ, ನಟರು ಮತ್ತು ನಿರ್ಮಾಪಕರು ಮತ್ತು ನಮ್ಮೆಲ್ಲ ಕನ್ನಡಿಗರ ಅತ್ಯಂತ ಪ್ರೀತಿಯ ವಿನೋದ್ ರಾಜ್ ಅವರು. ಮೋಸ್ಟ್ಲಿ ಅವರು ಗೋಲ್ಡ್, ನನಗನ್ಸಿದ ಮಟ್ಟಿಗೆ ಈಗ ತೀರ್ಕೊಂಡಿದ್ದಾರಲ್ಲ, ಅವ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ರು ಅಂತ ಅನಿಸುತ್ತೆ. ಸರ್ ನಮಸ್ತೆ. ನಮಸ್ತೆ 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 ಸರ್. ನಾವು ಈಗ ಗೋಲ್ಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ ವಿನೋದ್ ರಾಜ್ ಸರ್. ಸರ್ ತಾವು ಗ್ರಾಮದಲ್ಲಿ ವಾಸ್ತವ್ಯ ಇರೋರು, ಗ್ರಾಮದ ಜನರ ಬದುಕು ಬವಣೆಗಳನ್ನು ಕಂಡವರು. ಒಂದು ಮದುವೆ ಮಾಡ್ಬೇಕಂದ್ರೆ ಸರ್ ಅಟ್ಲೀಸ್ಟ್ ಒಂದು ತಾಳಿ ಆದರೂ ಕೊಡಿಸ್ಬೇಕು, ಇಲ್ಲ ಅಂತಂದರೆ ಮದುವೆಗೆ ಬೆಲೆ ಇರಲ್ಲ, ಹಂಗಾಗೋಗಿದೆ. ಅದು ಕಟ್ಟು ಸತ್ಯ. ಇಂಥ ಸಂದರ್ಭದಲ್ಲಿ ಪಾಪ ಜನ ಏನು ಮಾಡ್ಬೇಕು ಸರ್? ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲೇ ತುಂಬಾ ಮನಸ್ಸಿಗೆ ತುಂಬಾ ಶಾಕ್ ಆಯ್ತು ನನಗೆ. ಗೋಲ್ಡ್ ಪ್ರೈಸ್ ಆ ಮಟ್ಟಕ್ಕೆ ರೈಸ್ ಆಗೋದ ಕಾರಣ ಕೂಡ ಪ್ರೀವಿಯಸ್ ಹೇಳಿದ್ರು, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೂಡ ಈ ಮಾತನ್ನ ಹೇಳಿದ್ರು. ಗೋಲ್ಡ್ ಬೇಕು ಅಂದಾಗ ಮಾತ್ರ ಅದನ್ನ ಯೂಸ್ ಮಾಡಿ, ಇಲ್ಲಾಂದ್ರೆ ಗೋಲ್ಡ್ ಪರ್ಚೇಸ್ ಮಾಡಕ್ ಹೋಗ್ಬೇಡಿ ಅಂತಾನೆ ಅವರು ತುಂಬಾ ಹಿಂದೆ ಹೇಳಿದ್ರು. ಬಟ್ ಈಗ ಏನೋ ಮಾಡ್ಬೇಡಿ, ನೋಡ್ಬೇಡಿ ಅನ್ನುವಂತ ಪರಿಸ್ಥಿತಿ ಬಂದಾಗ ಈ ಮದುವೆ ಪರ್ವ ಬಂದು ಮಾತಾಡಿ ಮುಗಿಸಿದ್ಮೇಲೆ ಇದು ಕೊಳ್ಳೇಬೇಕಾಗತ್ತೆ, ಮಾಡ್ಲೇಬೇಕಾಗತ್ತೆ. ಮಾಡ್ಲಿಲ್ಲ ಅಂತ ಹೇಳಿದ್ರೆ ಸಂಬಂಧಿಕರ ಮಧ್ಯೆ ಅದೊಂದು ಸುಮ್ಮನೆ ಎಲ್ಲ ಸರಿಯಾಗಿದ್ರು ಕೂಡ ತುಂಬಾ ಮದ್ವೆಗಳು ಅಲ್ಲೋಲ ಕಲ್ಲೋಲ ಆಗಿರೋದ್ರಿಂದ ನೀವು ನೋಡಿದೀರಾ. ಈಗ ಹೇಗೆ ಸರಿ ಮಾಡ್ತಾರೆ ಅನ್ನುವಂಥದ್ದು ಭಾರಿ ದೊಡ್ಡ ಪ್ರಶ್ನೆ ಆಗಿದೆ. ಪರ್ಯಾಯ ವ್ಯವಸ್ಥೆಗೆ ಚಿನ್ನ ಪರ್ಯಾಯ ಯಾವುದೂ ವ್ಯವಸ್ಥೆ ಮಾಡಕ್ ಆಗುದಿಲ್ಲ, ಯಾರು ಮಾಡಕ್ ಸಾಧ್ಯ ಇಲ್ಲ. ಚಾಯ್ಸ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಇದು ಒಂದು ಇಡೀ ಒಂದು ಸೆಟ್ ಆಫ್ ಜನರೇಷನ್ ಗೋಯಿಂಗ್ ಟು ಗೆಟ್ ಮ್ಯಾರಿಡ್, ಮದುವೆ ಆಗ್ತೀನಿ ಅಂತಕ್ಕಂಥ ಆ ಜನರೇಷನ್, ಗಂಡು ಆಗ್ಲಿ ಹೆಣ್ಣಾಗ್ಲಿ ಅವರ ಮನಸ್ಸಿಗೆ ಬಂದು ನಾವೇನ್ ಮಾಡ್ಬೇಕು ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಇವತ್ತು ಬಂದಾಯ್ತು, ಇಡೀ ಭಾರತ ದೇಶಕ್ಕೆ ಬಂದಾಗಿದೆ. ಭವಿಷ್ಯದಲ್ಲಿ ಇಂಧನದ ಬೆಲೆ ಏರ್ದು ಅದರಲ್ಲಿ ಅಚ್ಚರಿ ಏನೂ ಇಲ್ಲ. ಅದು ಏರ್ಬಿಡ್ತು ಅಂದ್ರೆ ಮಾಮೂಲಿ ನಾವು ತೂರ್ದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಎಲ್ಲವೂ ಲಾಟ್ಸ್ ಆಫ್ ಎಕನಾಮಿಕ್ ಇಂಬ್ಯಾಲೆನ್ಸ್ ಆಗ್ತಾ ಇರ್ತದೆ. ಈಗ ಚಾಯ್ಸ್ ಅಂತ ಹೇಳ್ಬಿಟ್ಟು ಎಕನಾಮಿಕ್ಸ್ ಬರುತ್ತೆ. ಚಾಯ್ಸ್ ಅಂದ್ರೆ ಆಯ್ಕೆ. ಬಟ್ ಇದು ನೀವ್ ಹೇಳಿದ ಮಾತಿಗೆ ನಾವು ಎರಡನೇ ಮಾತು ಹೇಳಕ್ಕೆ ಆಗ್ತಾ ಇಲ್ಲ. ಇದು ಸುಮಾರು ಸರಿ ಎಲ್ಲಾರ್ಗು ನಾನು ಹೇಳ್ತಾ ಇದ್ದೀನಿ, ಏನ್ ಬಾರೋ ಮಾಡಿದೀರಾ ನೀವು? ಸಿ, ಬರೀ ಗೋಲ್ಡ್ ಮೇಲೆ ನಾನು ಸರಿನೋ ತಪ್ಪು ನನ್ಗೆ ಗೊತ್ತಿಲ್ಲ, ಅವ್ರು ಇದ್ ಮಾಡ್ಲಿ. ಬರೀ ಗೋಲ್ಡ್ ಮೇಲೆ ಮಾತ್ರ ನಾವು ಬರ್ಡನ್ ಹೇರೋ ಆಗಿಲ್ಲ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇಂದ ವೈಟ್ ಪೇಪರ್ಸ್ ಡಿಕ್ಲೇರ್ ಮಾಡ್ಬೇಕು, ಆಮೇಲೆ ವರ್ಲ್ಡ್ ಬ್ಯಾಂಕ್ ಇಂದ ವೈಟ್ ಪೇಪರ್ಸ್ ಡಿಕ್ಲೇರ್ ಮಾಡ್ಬೇಕು. ಕರೆಕ್ಟ್ ಆಗಿ ನಾವು 2014ರಿಂದ ಅಥವಾ ಟೋಟಲ್ ಪೀರಿಯಡ್ ಆಫ್ ದಿಸ್ 25 ವರ್ಷದಿಂದ ಸಂಪೂರ್ಣವಾಗಿ ಏನನ್ನ ಸಾಲವಾಗಿ ನಾವು ಡಾಲರ್ಸ್ ರೂಪದಲ್ಲಿ ಪಡ್ಕೊಂಡಿದೀವಿ ಅನ್ನುವಂಥದ್ದು ನಮ್ಗೆ ಲೆಕ್ಕನೇ ಇಲ್ಲ. ನಾನು ಸರಿ ಇದೀನೋ ತಪ್ಪಿದೇನೋ ಕರೆಕ್ಟ್ ಮಾಡ್ರಿ, ನೀವು ತಿರುಗಿ ಕರೆಕ್ಟ್ ಮಾಡ್ರಿ. ಯಾಕಂದ್ರೆ ಎವ್ರಿಥಿಂಗ್ ಇಸ್ ಟು ಬಿ ಚೆಕ್ಡ್. ಒಬ್ಬ ನಾಗರಿಕ ಹೇಗೆ ನಮ್ಮನ್ನ ನೀವು ಟ್ಯಾಕ್ಸ್ ಕಟ್ಟಿ ಆದಾಯ ತೆರಿಗೆ ಕಟ್ಟಿದ್ರ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಕಟ್ಟಿ, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕಟ್ಟಿ, ಥರ್ಡ್ ಇನ್ಸ್ಟಾಲ್ಮೆಂಟ್, ಫೋರ್ತ್ ರಿಟರ್ನ್ಸ್ ಫೈಲ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈಗ ನಾವೆಲ್ಲವನ್ನೂ ಮಾಡ್ತೀವಿ, ಮಾನ ಮರ್ಯಾದೆ ಪ್ರಶ್ನೆ ಇದು. ನಾವು ಕೇವಲ ಆಗ್ಬಾರ್ದು, ನಮ್ಗೆ ನೋಟಿಸ್ಗಳು ಬರ್ಬಾರ್ದು ಅನ್ನೋದಕ್ಕೋಸ್ಕರ ನಾವೆಲ್ಲರೂ ಮಾಡ್ತೀವಿ. ಇವತ್ತು ಈ ನೋಟಿಸ್ಗಳನ್ನ ತಪ್ಪಿಸ್ಕೊಳ್ಳೋಕೋಸ್ಕರ ಜಾಗ ಮಾರಿದ್ದನ್ನ ಕೂಡ ನಾನು ತಗೊಂಡೋಗಿ ಟ್ಯಾಕ್ಸ್ ಕಟ್ತಾ ಇದ್ದೆ. ಇವತ್ತು ನನ್ನ ಪರಿಸ್ಥಿತಿ ಆ ರೀತಿ ಇದೆ. ನ್ಯಾಯವಾಗಿ ಕಟ್ಬೇಕು. ಈಗ ಅವ್ರು ಹೇಳಿದ್ರು ನ್ಯಾಯವಾಗಿ ಕಟ್ಟೋರು ತುಂಬಾ ನೊಂದ್ಕೋತಾರೆ ಅಂತ ಹೇಳ್ಬಿಟ್ಟು. ಇದು ನಮ್ಗಾಗಿರುವಂತ ಕಾಮನ್ ಮ್ಯಾನ್. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇಮೋಷನಲಿ ನರೇಂದ್ರ ಮೋದಿ ಅವರು ಬಂದ್ಬಿಟ್ಟು ಕೆಲವೊಂದು ಮಿತವ್ಯಯಗಳ ಬಗ್ಗೆ, ಒಂದು ಅಷ್ಟಸೂತ್ರಗಳ ಬಗ್ಗೆ ಮಾತಾಡೋದ್ರ ಜೊತೆಗೆ ನನ್ಗೆ ಗೊತ್ತಿಲ್ಲ ಉತ್ತರ ಭಾರತದ ಭಾಗದಲ್ಲಿ ಬಂಗಾರಕ್ಕಷ್ಟು ಬೆಲೆ ಇದೆಯೋ ಇಲ್ವೋ, ಅಥವಾ ಭಾವನಾತ್ಮಕವಾಗಿ ಮದುವೆ ಸಮಾರಂಭಗಳಲ್ಲಿ ಯೂಸ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ದಕ್ಷಿಣ ಭಾರತದಲ್ಲಿ ಅಟ್ಲೀಸ್ಟ್ ತಾಳಿ ಬಂಗಾರದ್ದೇ ಹಾಕ್ತಾರೆ. ಎಂಥ ಕಡುಬಡವರಾಗ್ಲಿ ನಿರ್ಗತಿಕರಾಗ್ಲಿ ತಾಳಿನೂ ಒಂದು ಸಣ್ಣದಾದ್ರೂ ಒಂದು ಗುಲಗಂಜಿ ಅಷ್ಟಾದ್ರೂ ತಾಳಿ ಅಂದ್ರೂ ಅವರು ಬಂಗಾರದ್ದು ಹಾಕ್ತಾರೆ. ಈ ಮದುವೆ ಮಾಡ್ಕೊಳ್ಳೋ ವರಗಳಿರ್ತಾರಲ್ರಿ ಸರ್, ಮದುಮಗನಿಗೂ ಒಂದು ರಿಕ್ವೆಸ್ಟ್ ಮಾಡ್ಬೇಕು ನರೇಂದ್ರ ಮೋದಿ ಅವರು, ನೋಡ್ರಪ್ಪ ನೀವು ಒಂದು ಶಬ್ದ ಮಾಡ್ಬಿಡ್ರಿ ನಾಳೆಯಿಂದ.
ಬಂಗಾರ ಹಾಕೊಂಡ್ಬಂದ್ರೆ ಮಾತ್ರ ಮದುವೆ ಆಗ್ತೀನಿ ಅನ್ನಂಗಿಲ್ಲ, ಬಂಗಾರ ಬಿಡ್ರಿ ಅಂಥೇಳಿ ಅರ್ಥ ಒಂದು ಕಮಿಟ್ಮೆಂಟ್ ಮಾಡ್ಕೊಬೇಕು ತಗೊಂಡ್ಬಿಡ್ಬೇಕು ಪರಿಸ್ಥಿತಿ ನೋಡ್ರಿ. ಈಗ. ಮುಂದಿನ ದಿನ ಉಗಾದಿ ಹಬ್ಬಕ್ಕೆ ಹೋಳಿಗೆನೂ ತಿನ್ಬೇಡಿ ಅಂತಾರೇನೋ, ಅವತ್ತೇ ತಿನ್ಬೇಕಾ? ಸದ್ಯ ಹೊಸ್ತಾಗಿ ಕೇಳಲಿಲ್ಲ. ನಾನೇ ಕೂಡ ನನ್ನ ಮಗನ ವಿಷಯ ಕೂಡ ನಾನು ಹೇಳಿ ಸರ್, ಹೇಳಿ ಸರ್. ನನ್ನ ಮನೆಯಲ್ಲಿ ಕೇಳಿದ್ರು, ಅದೇ ಸೊಸೆಗೆ ಏನೋ ಮಾಡಿದ್ವಿ ಫಸ್ಟ್ ಇವ್ರು ಜೀವನ ಮಾಡಿದ್ರೆ ಸಾಕಾಗೋಗಿದೆ, ಹ್ಮ್ ಚಿನ್ನ ನಾವೇನ್ ಕೊಡ್ತೀವೋ ಅದು ಮಾರಕ್ಕೆ ಅನ್ನುವಂಥದ್ದು ಆಗ್ಬಾರ್ದು, ಧರಿಸ್ಕೊಂಡು ಸಂತೋಷ ಪಡಕ್ಕಿರ್ಬೇಕು. ಹ್ಮ್ ಅದನ್ನ ವಹಿವಾಟಕ್ಕೆ ಉಪಯೋಗಿಸ್ಕೊಂಡಾಗ ಅಯ್ಯೋ ಮೈಯಲ್ಲಿರೋ ಚಿನ್ನ ತೆಗೆದು ನಾನು ಅಡಗಿಸ್ಬಿಟ್ಟು ನಾನು ಇವತ್ತು ಜೀವನ ಮಾಡೋ ಪರಿಸ್ಥಿತಿ ಬಂತ ಅದಕ್ಕೋಸ್ಕರ ಚಿನ್ನ ಉಪಯೋಗ ಆಗ್ಬಾರ್ದು. ಹ್ಮ್ ಅದಕ್ಕಿಂತ ಹೆಚ್ಚಾಗಿ ಮನುಷ್ಯನ ಹತ್ರ ಹಣಕಾಸು ಕರೆಕ್ಟ್ ಆಗಿ ಲಿಕ್ವಿಡಿಟಿ ಕರೆಕ್ಟ್ ಆಗಿರ್ಬೇಕು. ಹ್ಮ್ ಆ ಲಿಕ್ವಿಡಿಟಿ ಹ್ಯಾಕ್ ಬ್ಯಾಲೆನ್ಸ್ ಮಾಡುದು, ಮಿಡಲ್ ಕ್ಲಾಸ್ ಪೀಪಲ್, ಅಪ್ಪರ್ ಮಿಡಲ್ ಕ್ಲಾಸ್ ಪೀಪಲ್, ಲೋವರ್ ಮಿಡಲ್ ಕ್ಲಾಸ್ ಪೀಪಲ್, 3 ಜನನು ಏನ್ ಮಾಡ್ತಾ ಇದ್ದಾರೆ, ಅವ್ರು ಬರೋ ಸ್ಯಾಲ್ರಿ ಪೇಡ್ ಇದೆಯಲ್ಲ ಅದರಲ್ಲಿ ಇದನ್ನೆಲ್ಲ ಮಾಡ್ಕೋಬೇಕು ಅಂತ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತಾರೆ. ಬಟ್ ಅದೆಲ್ಲೋ ಹೋಗಿ ಆ ಆದಾಯ 8 ಖರ್ಚು 10 ಆಗ್ತಾ ಇದೆ. ಇವಾಗ ಸರ್, ಈಗ ನೋಡಿ ಸರ್, ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು, ಇನ್ನು ಬರೋ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆನೂ ಜಾಸ್ತಿ ಆಗುತ್ತೆ, ಆದಾಯ ಜಾಸ್ತಿ ಆಗೋದಿಲ್ಲ ಸರ್. ಬೆಂಗಳೂರಿನಂತ ಮಹಾನಗರದಲ್ಲಿ ಸರ್ ಈಗ ಒಂದು ಮನೆ ಬಾಡಿಗೆ ಮತ್ತು ಹೆಲ್ತ್ ಮಕ್ಕಳ ಫೀಸ್ ಅಲ್ಲಿಗೆ ಮುಗಿದೋಯ್ತು ಸರ್. ಪರಿಸ್ಥಿತಿ ಈ ಹಣದುಬ್ಬರ ಮತ್ತು ಬೆಲೆ ಏರಿಕೆಯಿಂದಾಗಿ ಮಿಡಲ್ ಕ್ಲಾಸು ಲೋಯರ್ ಮಿಡಲ್ ಕ್ಲಾಸ್ ಜನ ಬದುಕೋದು ಭಾಳ ಕಷ್ಟ ಇದೆ ಸರ್. ನಾವು ಸ್ಟುಡಿಯೋದಲ್ಲಿ ಮಾತಾಡೋಷ್ಟು ಈಸಿ ಇಲ್ಲ, ಮತ್ತು ಲ್ಯಾಪ್ಟಾಪ್ ಮೊಬೈಲ್ ಇಟ್ಕೊಂಡು ಕೊಡ್ತಾರಲ್ಲ ಸರ್ ಸೋಷಿಯಲ್ ಮೀಡಿಯಾದಲ್ಲಿ, ಅವ್ರು ಹೇಳೋಷ್ಟು ಈಸಿ ಇಲ್ಲ ಸರ್ ಜನಸಾಮಾನ್ಯರ ಬದುಕು. ಅಲ್ವೇ ಇಲ್ಲ. ನಾನೇ ನನ್ ಮಗನ ಕೂಡ ಒಂದ್ ಮಾತು ಹೇಳಿದೆ, ನೋಡಪ್ಪ ಚಿನ್ನ ಬೆಳ್ಳಿ ಇದನ್ನೆಲ್ಲ ನೀನ್ ಜಾಸ್ತಿ ಆಸೆ ಪಡ್ಬೇಡ, ಜೀವನ ಮಾಡ್ರಿ, ಆ ಜೀವನಕ್ಕೆ ಬೇಕಾಗಿರೋದಕ್ಕೆ ನಾವು ಕೊಡ್ತೀವಿ, ಅದಕ್ಕೆ ಇರೋದ್ರಲ್ಲಿ ಅನುಸರಿಸ್ಕೊಂಡು ಜೀವನ ಮಾಡ್ರಿ ಅಂತ ಅಷ್ಟೇ ಹೇಳಿದೀನಿ ನಾನು. ಏನ್ ಮದುವೆ ಇಷ್ಟೇ ಮಾಡ್ತಿದ್ರಿ ಬೇಕು ಮಗಂದು? ಹೀಗೆ ಬೇಕು ಹಾಗೆ ಬೇಕು ಅಂತ ಡಿಮ್ಯಾಂಡ್ ಮಾಡ್ಬೇಡಿ ಯಾರು ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ನಾನು. ಮಗಂದೇನು ಮದುವೆ ಮಾಡ್ತಿದ್ದೀರಿ ಸರ್? ಆ ಮಗನ್ ಮದುವೆ ಮಾಡ್ತಿದ್ದೀರಿ? ಇಲ್ಲ ಮಾಡೋದಾದ್ರೆ ಅತಿ ಸಿಂಪಲ್ ಆಗಿ ಆಗ್ಬೇಕು ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಇನ್ನೂ ಸಣ್ಣವನಿದಾನಲ್ರಿ ಸರ್, ಇನ್ನು ನನಗೆ ಯಾರು ನನ್ನ ಅತಿ ಸಿಂಪಲ್ ಆಗಿ ಆಗ್ಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ. ಅದು ಗ್ರ್ಯಾಂಡ್ ಅನ್ನುವಂಥದ್ದು ನನಗೆ ಇಷ್ಟ ಆಗೋದಿಲ್ಲ. ಹ್ಮ್ ಇವತ್ತಿಗೂ ನಾನು 100 ಜನಕ್ಕೆ ಫುಡ್ ಕಿಟ್ ಇಲ್ಲಿ ಕೊಡ್ತೀನಿ, ಪಾಪ ಅಂಗವಿಕಲರು ಬರ್ತಾರೆ, ಆ ದುಡ್ಡು ಉಳಿದ್ರೆ ಅವ್ರಿಗಾದ್ರೂ ಹೋಗ್ಲಿ, ಯಾಕಂದ್ರೆ ದೇಶ ತುಂಬಾ ಕಷ್ಟದಲ್ಲಿದೆ. ನಾನ್ ರೇಷನ್ ಅಂಗಡಿಗೆ ಹೋದಾಗ ಒಬ್ಬೊಬ್ರು ಅಲ್ಲಿ ಬಂದು ಪಡೋ ಕಷ್ಟ. ಮೊನ್ನೆ ಪೇಂಟ್ರಿಗೆ ನಾನು ರೇಷನ್ ಕಿಟ್ ಕೊಟ್ಟಿದ್ದೀನಿ, ಕೆಲಸ ಇಲ್ಲಪ್ಪ ನೆಕ್ಸ್ಟ್ ಬಾ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಈ ರೀತಿ ಪರಿಸ್ಥಿತಿಗಳು ತುಂಬಾ ಹತ್ರಕ್ಕೆ ಆಗಾಗ ಕಾಣಿಸ್ತಾ ಇದೆ ಕಣ್ಮುಂದೆ. ಇದರಲ್ಲಿ ನಾವು ಚಿನ್ನ ಇನ್ನ ಒಂದು ರೇಂಜ್ ನ ಯಾರು ಥಿಂಕ್ ಮಾಡ್ತಾರೆ ನೋಡ್ರಿ, ಇಲ್ಲ ಚಿನ್ನ ತಗೊಂಡ್ರೆ ನೆಕ್ಸ್ಟ್ ಚಿನ್ನದಿಂದ ವ್ಯಾಪಾರ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಮಾತಾಡ್ಬೇಕಾಗುತ್ತೆ. ಆ ಮಟ್ಟಿಗೆ ಹೋಗುತ್ತೆ ಪರಿಸ್ಥಿತಿ. ಕರೆಕ್ಟ್. ಇಲ್ಲಾಂದ್ರೆ ಅದಷ್ಟು ಕಾಸ್ಟ್ 6 ಲಕ್ಷ ನೋಡ್ರಿ ಅದು. ಎಣ್ಣೆನೂ ಅಷ್ಟೇ ಸರ್, ಒಂದು ಲೀಟ್ರು ಎಣ್ಣೆ 125 ರೂಪಾಯಿ ಇತ್ತು, ಈಗ 175 ರೂಪಾಯಿ ಆಗಿದೆ ಸರ್ 1 ಲೀಟ್ರ್ ಎಣ್ಣೆ. 200ರಿಂದ 250 ಆಗೋದ್ರಲ್ಲಿ ಅಥವಾ 225 ಆಗೋದ್ರಲ್ಲೂ ಆಶ್ಚರ್ಯ ಇಲ್ಲ. ಅದು ನಾವು ಪ್ರತಿಯೊಂದು ಇನ್ನು ಬಳಕೆ ಮಾಡೋ ಲೆಕ್ಕಾಚಾರದ ಮೇಲೆನೆ ಬಂದ್ಬಿಡುತ್ತೆ ಅಮ್ಮ ಜೀವನ. ಕರೆಕ್ಟ್. ಇದು ಒಂದು ಹೇಳ್ತಾ ಇದೀನಿ, ಪ್ರಾರಂಭದ ದಿನಗಳಿಂದ ನೋಡಿ, ಒಂದೇ ಒಂದು ಮಾತು, ನನ್ನ ತಾಯಿಯವರು ಇದುವರೆಗೂ ನನ್ನ ಉಳಿಸಿದ್ರು, ಈ ಮನೆನ ಉಳಿಸ್ಕೊಂಡ್ರು. ಅವ್ರಿಗೆ ನಿಮ್ಗೆ ಗೊತ್ತಿರೋ ಏನು ಎಷ್ಟು ಕಷ್ಟಪಟ್ಟಿದ್ದಾರೆ ಜೀವನದಲ್ಲಿ ಇದ್ದದ್ದು. ನಮ್ಮನ್ನು ಉಳಿಸಿದ್ರು ಅಂದ್ರೆ ತಾನು ಅಲ್ಲದೆ ಅವರೊಂದು ಎಕಾನಮಿಸ್ಟ್ ಅವ್ರಿಗೆ ಸುಧಾರಾಗಿ ಬೇಡ ಅಂತಾನೆ ನನ್ಗೆ ಯಾವಾಗ್ಲೂ ಹೇಳ್ತಾ ಇದ್ರು ಅವ್ರು. ಕೊಳ್ಬೇಡದಿರೋ ಖರ್ಚಿ 1/4 ಭಾಗದ ಖರ್ಚು ಸ್ವಲ್ಪ ರಿಪೇರಿಗೆ ಆಗುತ್ತೆ, ಅರ್ಧ ಭಾಗದಲ್ಲಿ ನೀನ್ ಕೊಂಡಂಗಾಗುತ್ತೆ ಲೆಕ್ಕಾಚಾರಪ್ಪ. ಹೊಸದಾಗಿ ವಸ್ತುಗಳನ್ನ ಕೊಳಕ್ ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ಟು ಹೇಳೋ ಪರಿಸ್ಥಿತಿ ನಮ್ಮಮ್ಮ ಆವತ್ತೇ ಟಚ್ ಮಾಡ್ಕೊಂಡ. ಆಮೇಲೆ ನೋಡ್ರಿ, ಬೇಜಾರ್ ಮಾಡ್ಕೋಬೇಡ್ರಿ, ನಾನು ಒಂದೇ ಒಂದ್ ಮಾತು ಹೇಳ್ತಾ ಇದ್ದೀನಿ. ನನ್ನ ಇಂಜಿನಿಯರ್ ಒಂದ್ ಮಾತು ಕೇಳಿದ್ರು, 3 ಬೆಡ್ರೂಮ್ ಹೌಸ್ ಅಲ್ವಾ ಸರ್ ಅಂತ ಕೇಳಿದ್ರು. ಒಂದೇ ಸರಿ ಎಷ್ಟು ಬೆಡ್ರೂಮ್ ಅಲ್ಲಿ ಮಲಗ್ತೀರಾ ಅಂತ ಕೇಳಿದ್ರು. ಒಂದ್ರಲ್ಲಿ ತಾನೇ ಮಲಗ್ತೀರಾ, ನಿಮ್ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ರಿ ಅಂತ ಅವ್ರು ಅದನ್ನೇ ಮಾತಾಡ್ತಾ ಇದ್ದಾರೆ. ಅದೇ ಹೇಳ್ತಾ ಇದ್ದೀನಿ, ನಮ್ ದೇಶದಲ್ಲಿ ಎಲ್ಲದಕ್ಕೂ ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಹಳೇದಾಯ್ತು ಅಂತ ಹೊಸದಾಗಿ ಮಾಡಕ್ ಹೋಗಿರುವಂತ ಕೆಲಸಗಳಲ್ಲಿ ನಾವು ಹೊಡ್ತಾ ತಿಂದಿರೋದು ತಪ್ಪು ಗೊತ್ತಿರುತ್ತೆ, ನಾನೇ ಹೇಳ್ಬೇಕಾಗಿಲ್ಲ. ಸರಿನ್ರಾ? ಇವತ್ತು ನಾವೆಲ್ಲ ಇದಕ್ಕೆ ಚರ್ಚೆ ಮಾಡೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಸಬ್ಸಿಡಿ ಕೂಡ ಕಾಸಾದ್ರೂ ಉಳಿಯೋದು ನಮ್ ಕೈನಲ್ಲಿ. ನಿಮ್ಗೆ ಅರ್ಥ ಆಗ್ತಾ ಇದ್ರಾ? ಕರೆಕ್ಟ್. ಸಬ್ಸಿಡೈಸ್ ಮಾಡ್ಕೊಂಡ್ ಬಂದ್ರು ಒಂದು ಪೀರಿಯಡ್ ಇಂದ. ಸಬ್ಸಿಡಿ ತೆಗ್ದಾಗ ನೋಡಿ 1000 ರೂಪೀಸ್ ಮೇಲೆ ಪ್ಲಸ್ ವಾರ್ ನೆಪ ಹೇಳ್ಬಿಟ್ಟು ಗ್ಯಾಸ್ ರೇಟ್ ಏರ್ಸ್ಬಿಟ್ರು ನಿಮ್ಗೆ.
ಈಗ ಈ ದುಡ್ಡುಗಳು ಬೇರೆ ಇನ್ವೆಸ್ಟ್ಮೆಂಟ್ ಹೋಗೋದ್ರ ಬದಲು ಅದು ಸೇಫ್ಟಿ ಆಗಿದ್ದಿದ್ರೆ ಯಾವ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ಇಂಡಿಯಾದಲ್ಲಿ. ಅಟಲ್ ಬಿಹಾರಿ ವಾಜಪೇಯಿ ಸಾಹೇಬ್ರು, ನಾನು ಹೇಳ್ತೇನೆ ಅವ್ರ ಅಭಿಮಾನಿ ನಾನು. ಅಟಲ್ ಬಿಹಾರಿ ವಾಜಪೇಯಿ ಸಾಹೇಬ್ರು ಒಂದೇ ಒಂದು ಮಾತಾಡಿದ್ರು ಜಾರ್ಜ್ ಬುಷ್ಗೆ ಕಾಲಕ್ಕೆ, ನಹಿ ಚಾಹಿಯೆ ಆಪ್ಕಾ ಉಧಾರ್ ಹಮ್ಕೋ ನಹಿ ಚಾಹಿಯೆ ಅಂದ್ರು. ಬೇಕಾಗಿಲ್ಲ ನಿಮ್ ಸಾಲ ನಮ್ಗೆ, ಕ್योंकि आपका $1 ₹30 पड़ेगा, ₹30 में आपका $1 हम अगर उधार में लिया तो हम उसका इंटरेस्ट, हाउ डू यू पे द इंटरेस्ट, यू शुड पे द इंटरेस्ट in dollars only. ಸುಮ್ನೆ ಪುಕ್ಸಟ್ಟೆ ಕೊಡ್ತಾರ ದುಡ್ಡು? ಇವಾಗ ನಾವು ಮಾಡಿರೋ ಸಾಲನ ಡಾಲರ್ಸ್ ಪ್ರಕಾರ ನಾವ್ ಎಷ್ಟು ತೀರ್ಸ್ಬೇಕು ಅನ್ನುವಂಥದ್ದು ಯಾರು ಇವರೆಗೂ ಲೆಕ್ಕ ಕೊಟ್ಟಿಲ್ಲ ನಮ್ಗೆ. ಬೇಜಾರು ಮಾಡ್ಕೊಂಬೇಡ್ರಿ, ನಾನು ಹೇಳ್ತಾ ಇದ್ದೀನಿ ನೋಡಿ, ಭಗವಂತ ಬೇರೆ, ವ್ಯವಹಾರ ಬೇರೆ, ಜನನ ಆಳುವಂತದ್ದು ಬೇರೆ, ದೇಶನ ಆಳುವಂತದ್ದು ಬೇರೆ, ಸುಮ್ನೆ ಸಾಮಾನ್ಯ ವಿಷಯ ಅಲ್ಲ. ಈಗ ನೀವು 12 ಬಜೆಟ್ ನಡೆದಿದೆ, ಪ್ರತಿಯೊಬ್ರು ನೀವು ನೋಡಿದಾಗ, ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ನೀವು ಕನ್ನಡ ಪ್ರಭಾದಲ್ಲಿ ಬಜೆಟ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಫುಲ್ ಪೇಜ್ ಬಂದ್ಬಿಡುತ್ತೆ ನಿಮ್ಗೆ, ಟ್ರಯಲ್ ಬ್ಯಾಲೆನ್ಸ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕೊನೆಗೆ ಬಂದು ಔಟ್ ಸ್ಟ್ಯಾಂಡಿಂಗ್ ಅಂತ ಬರುತ್ತೆ. ₹10 ನೀವು ಬಜೆಟ್ ಹಾಕಿದ್ರೆ ₹7.5 ಕರೆಕ್ಟ್ ಆಗಿದೆ, ₹2.5 ಔಟ್ ಸ್ಟ್ಯಾಂಡಿಂಗ್ ಅಂತ ಬರೋದು. 12 ಬಜೆಟ್ಗೆ ಎಷ್ಟು ಔಟ್ ಸ್ಟ್ಯಾಂಡಿಂಗ್ ಬಂತು ಯಾರು ಹೇಳಿಲ್ಲ, ಕಲೆಕ್ಟ್ ಆಗ್ತಿರೋದು ಯಾವ ದುಡ್ಡು ಅಂತ ಹೇಳಿಲ್ಲ. ಹೇಳಿದಾಗ ಮಾತ್ರ ಇಷ್ಟು ಲಕ್ಷ ಕೋಟಿ. ಹಾಗಾದ್ರೆ ನೀತಿ ಆಯೋಗ ಕೊಡುವಂತ ಅಂಕಿ ಅಂಶಗಳ ಬಗ್ಗೆನೇ ಅನುಮಾನ ಇದೆ ಸರ್. ಅಷ್ಟರ ಮಟ್ಟಿಗೆ ಫ್ಯಾಕ್ಟ್ಸ್ ಫಿಗರ್ಸ್ ಬಗ್ಗೆ ನಂಬಿಕೆ ಇಲ್ದಂಗ ಆಗೋಗ್ಬಿಟ್ಟಿದೆ. ಇವತ್ತು ದಯವಿಟ್ಟು ಬೇಜಾರ್ ಮಾಡ್ಕೊಂಬೇಡಿ, ನಾ ಮನಸ್ಸು ಬಿಟ್ಟು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಎಲ್ಲಾ ವಾಹಿನಿಗಳು, ಎಲ್ಲಾ ಯೂಟ್ಯೂಬರ್ಸ್ ಎಲ್ರು ಸ್ವಲ್ಪ ಎಚ್ಚರಿಕೆಗೆ ಬನ್ನಿ. ನಾನೇನ್ ಹೇಳ್ತಾ ಇದ್ದೀನಿ, ನೀವು ಕೂಡ ಪ್ರಧಾನಮಂತ್ರಿಗಳಾಗಿ ನೀವೇ ಪ್ರಶ್ನೆ ಕೇಳ್ರಿ, ಈ ಜಗಳ ಆಡೋದಕ್ಕಲ್ಲ, ನ್ಯಾಯ ಕೇಳ್ರಿ. ನಾನು ಹೇಳ್ತಾ ಇದ್ದೀನಿ, ಏನಾಯ್ತು ಈಗ 200 ಲಕ್ಷ ಕೋಟಿನಲ್ಲಿ ನೀವು ಮಾಡಿರೋ ಸಾಲ ಎಷ್ಟು, ಉಳಿದವ್ರು ಮಾಡಿರೋ ಸಾಲ ಎಷ್ಟು? ವೈಟ್ ಪೇಪರ್ಸ್ ಅಲ್ಲಿ ತಗೊಂಡ್ಬನ್ನಿ ದಯವಿಟ್ಟು. ಯಾವಾಗ ತೀರ್ಸ್ತೀರಾ ಈ ಸಾಲನ? ವೆನ್ ಆರ್ ಯು ಗೋಯಿಂಗ್ ಟು ರಿಪೇ ದಿಸ್ ಲೋನ್? ಹೈಕ್ ಆಗೋಗ್ಬಿಟ್ರೆ ಪ್ರೈಸು, ನೀವು ಹೇಳ್ತಾ ಇದ್ದೀರಲ್ಲ, ಟಿವಿನಲ್ಲಿ ಮಾತಾಡಿದಷ್ಟು ಸುಲಭ ಅಲ್ಲ ಅಂತ, ಅಷ್ಟು ಟೆನ್ಷನ್ ಆಗಿ ನಾವು ಮಾತಾಡ್ತಾ ಇದ್ದೀವಿ. ಇವತ್ತವರೆಗೆ ನಾ ಊಟ ಮಾಡ್ತೀನಿ, ನನ್ ಕೊನೆ ಉಸಿರವರೆಗೆ ಎಲ್ಲ ಎತ್ತಾಗ್ತಾರೆ, ಎಲ್ಲ ಹೋಗ್ತೀನಿ, ನಾನು ಪರವಾಗಿಲ್ಲ. ಬಟ್ ಜನಸಾಮಾನ್ಯರು ಒಳ್ಳೇದಾಗತ್ತೆ, ಒಳ್ಳೆ ದಿನಗಳು ಬರ್ಬೋದು ಅಂತ ಊಹಿಸ್ಕೊಂಡು ಕೂತ್ಕೊಂಡಿರುವ ಜನಗಳ ಗತಿ ಏನ್ರಿ? ನೀವು ಹೇಳಿ, ನನಗೆ ಉತ್ತರ ಕೊಡ್ರಿ, ನನ್ಗೆ ಆಗ್ತಾ ಇಲ್ಲ. ನಾ ಪ್ರತಿಯೊಬ್ಬರು ಇದನ್ ಕೇಳ್ರಿ, ಇದನ್ ಬಿಟ್ಟು ಬೇರೆ ಏನ್ರಿ ಮಾಡ್ತೀರಾ? ಜೀವನ ಮಾಡಕ್ ದಾರಿ ಇಲ್ಲ, ಜಗಳ ಮಾಡ್ಕೊಂಡು ಕೂತಿದೀವಿ, ನಾವ್ ಏನಿದು ಪರಿಸ್ಥಿತಿ ಅಂತ ಕೇಳಿದ್ ನಾನು. ನಿಮ್ಗೆ ಅರ್ಥ ಆಗ್ತದೆ ದಯವಿಟ್ಟು? ನನಗೆ ಅರ್ಥ ಆಯ್ತು ಸರ್. ಈಗ ನೀವ್ ಹೇಳೋ ಪ್ರಪಂಚ ಈಗಿಲ್ಲ ಸರ್. ಹೊಗಳಿದ್ರೇನೆ ಒಳ್ಳೆಯವರು, ಹೊಗಳಿಲ್ಲ ಅಂತಂದ್ರೆ ಅವರಷ್ಟು ಕೆಟ್ಟವ್ರು ಈ ಪ್ರಪಂಚದಲ್ಲಿ ಯಾರು ಇಲ್ಲ. ಅವ್ರು ಈ ಸಮಾಜದಲ್ಲಿ ಬದುಕೋಕ್ಕೂ ಕೂಡ ನಾಲಾಯಕರು ಅನ್ನೋ ಲೆವೆಲ್ಗೆ ತಂದುಬಿಟ್ಟಿದ್ದಾರೆ ಸರ್. ಎಲ್ಲರನ್ನೂ ಹೊಗಳ್ಬೇಕು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ನಾಯಕರುಗಳು ಎಲ್ಲರಿಗೂ ಸಲ ಮುಡಿಬೇಕು, ಎಲ್ಲರನ್ನೂ ಹೊಗಳ್ಬೇಕು. ಪ್ರಶ್ನೆ ಅಂತೂ ಕೇಳಂಗಿಲ್ಲ. ಪ್ರಶ್ನೆ ಕೇಳಿಬಿಟ್ರೆ ಮುಗುದೇ ಹೋಯ್ತು. ನಾವು ಈ ಪತ್ರಕರ್ತರಾಗೋದಕ್ಕೆ ನಾಲಾಯಕ ಅನ್ನೋ ಲೆವೆಲ್ ಮಾಡ್ಬಿಡ್ತಾ ಇದ್ದಾರೆ. ಯಾರು ನಾಲಾಯಕ ಆಗಕ್ ಸಾಧ್ಯ ಇಲ್ಲ. ಒಂದಲ್ಲ ಒಂದು ದಿವಸ ಕೈಯಲ್ಲಿ ಹಣ ಇಲ್ಲದೆ ಇದ್ದಾಗ ನಾಲಾಯಕಿ ಅವರು, ಲಾಯಕಿ ಅವರು, ಯಾಕೆ ಈ ತರ ಮಾಡಿದೆ ಅಂತ ಇವಾಗ ಒಬ್ಬೊಬ್ರು ನೀವು ಕೇಳ್ತಾ ಇದ್ದ. 200 ಲಕ್ಷ ಕೋಟಿ ಅಂತ ನೆನ್ನೆ ತಮಿಳ್ನಾಡಿನಲ್ಲಿ ಒಂದು ಚಾನೆಲ್ ನಲ್ಲಿ ಹೇಳ್ತಾ ಇದ್ರೆ, ನೀವು 250 ಲಕ್ಷ ಕೋಟಿ ಅಂತ ಹೇಳ್ತಿದ್ರೆ ಶಾಕ್ ಆಗಲ್ವೇನ್ರಿ? ಆಲ್ ಆಫ್ ಅ ಸಡನ್ ಬ್ಯಾಂಕ್ ಅಲ್ಲಿ ಏನ್ ಗೊತ್ತಾ ನಿಮ್ಗೆ, ಸೆಕೆಂಡ್ ಲಾಕ್ ಡೌನ್ ಹೆಂಗಿರ್ಬೋದು ಅಂತ ನಾನು ಹೇಳ್ತೀನಿ ನಿಮ್ಗೆ. ಡಿಮಾನಿಟೈಸೇಷನ್ ಆದಾಗ ಇಷ್ಟೇ ವಿಡ್ರಾಯಲ್ ಮಾಡ್ಬೇಕು ಅಂತ ಹೇಗೆ ಹೇಳಿದ್ರು ನೋಡ್ರಿ, ಅದೇ ರೀತಿ ಅಷ್ಟೇ ವಿಡ್ರಾಗುತ್ತೆ ನಿಮ್ ಪರಿಸ್ಥಿತಿ. ಅರ್ಥ ಆಗ್ತಾ ಇದ್ರೆ ತಮ್ಗೆ? ಇದಕ್ಕೆಲ್ಲದಕ್ಕೂ ನಾವು ರೆಡಿ ಆಗ್ಬೇಕು. ನಾನ್ ಲೈಫ್ ಅನ್ನೇ ಪೋಸ್ಟ್ ಪೋನ್ ಮಾಡುವಂತ ಪರಿಸ್ಥಿತಿ ಇದೆಯಮ್ಮ. ಹುಡುಗಾಟ ಅಲ್ಲ, ನೀವೇನ್ ಆಂಬಿಷನ್ಸ್ ಎಲ್ಲ ಪೋಸ್ಟ್ ಪೋನ್ ಆಗ್ಬೇಕಾಗುತ್ತೆ. ಇದು ಪರಿಸ್ಥಿತಿ. ಯಾರು ಅರ್ಥ ಮಾಡ್ಕೊಳ್ಳ, ಅದು ಬೇರೆ ಮಾಡ್ಕೊಳ್ಳೋದು. ನೀವು ಎಚ್ಚರಿಕೆ ಗಂಟೆ ಕೊಟ್ಟಿದ್ರ ಕರ್ನಾಟಕದಲ್ಲಿ, ತುಂಬಾ ಒಳ್ಳೆ ಮಾತು. ಇನ್ನೂ ಎಷ್ಟೋ ಜನಕ್ಕೆ ಅದು ಅರ್ಥ ಆಗಲ್ಲ ನೋಡಿ. ಯೂರಿಯಾ ಸಿಕ್ಕಲ್ಲ ಇವತ್ತು, ಅಂದ್ರೆ ಅದು ನಾಪ್ತಾ, ಪೆಟ್ರೋಲಿಯಂ ಪ್ರಾಡಕ್ಟ್. ನಾಪ್ತಾ ಇಸ್ ಯೂರಿಯಾ. ಸಿಗಲ್ಲ, ಅದು ಕಷ್ಟ. ಸಾವಯವ ಕೃಷಿ ಮಾಡಿ, ಅದಕ್ಕೆ ಪರ್ಯಾಯ ಸಾವಯವ ಕೃಷಿ ಮಾಡಿ, ತುಂಬಾ ಒಳ್ಳೇದು. ಈಗ ಇದು ಬೆಳೆದಂತ ಬೆಲೆಗೆ ಬೆಂಬಲ ಬೆಲೆ ಇಲ್ಲ, MSP ಇಲ್ಲ. ನೀವು ಸಾವಯವ ಮಾಡಿ, ಅದು ಮಾಡಿ, ಇದು ಮಾಡಿ, ಪ್ರಯೋಗ ಮಾಡಿ ಅನ್ನೋದಕ್ಕೆ ಈಗ ರೈತರು ಪ್ರಯೋಗ ಮಾಡಿ ಜೀವನ ಕಟ್ಕೊಳ್ಳುವಂತ ಪರಿಸ್ಥಿತಿ ಇಲ್ಲ. ಈಗ ಬೆಳೆಯುವಂತ ಟೈಮ್, ಮುಂಗಾರು ಆರಂಭ ಆಗುತ್ತೆ. ಹೌದು. ಇದು 1 ಮೂಟೆ ನೀವು ಯೂರಿಯಾ ತಗೊಂಡ್ರೆ ಅದು 4 ಮೂಟೆ ನೀವು ತಗೋಬೇಕಾದ್ರೆ ವ್ಯವಹಾರನೇ ಮಾತಾಡೋಣ. ಅರ್ಥ ಆಯ್ತಾ? 1:4. ಅದು 4 ಮೂಟೆ ತಗೊಂಡ್ರೆ ಯೂರಿಯಾ ಅಷ್ಟು ಸ್ವಲ್ಪ ಕೆಲಸ ಮಾಡ್ಬೋದು. ಅವಲ್ಲಿ 80% ಕೆಲಸ ಮಾಡುತ್ತೆ, 100% ಮಾಡಲ್ಲ. ಸರಿನಾ? ಭೂಮಿ ಅದಕ್ಕೆ ಒಳಗೋಗಿದೆ.
ಪಿ ಎಚ್ ಲೆವೆಲ್ ರೈಸ್ ಆಗೋಗ್ಬಿಟ್ಟಿದೆ, ಹ್ಮ್ ಸಾಯಿಲ್ ಪಿ ಎಚ್ ಲೆವೆಲ್. ಹ್ಮ್ ಇವೆಲ್ಲ ಪರಿಸ್ಥಿತಿ, ನೀವು ಇನ್ನೂ ಅಷ್ಟು ಕೇಳಬೇಕು. ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಬೈ ಸಿ ಶುಕ್ಲ ಅಂಡ್ ಡಿ ಎಸ್ ಬುಕ್ ಕೊಡು, ಪ್ಲೀಸ್ ರೀಡ್ ದಿಸ್, ಯು ವಿಲ್ ಗೆಟ್ ಲಾಟ್ಸ್ ಆಫ್ ನಾಲೆಡ್ಜ್ ಅಂತ. ಜೀವನದಲ್ಲಿ ಇವತ್ತು ನಿಮ್ಗೆ ಚಾಯ್ಸ್ ಅಂತ ಹೇಳಿದೆ, ಆಯ್ಕೆ ಅಂತ ಹೇಳಿದೆ, ಆಯ್ಕೆನೇ ನಮ್ಮ ಜೀವನದಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಎಲ್ಲಿವರೆಗೂ ಬಂತು ನೋಡ್ರಿ, ಒಂದು ಲೇಔಟ್ ಮಾಡ್ತಾರೆ ಇವತ್ತು, ನಿಮ್ಗೆ 20ಕ್ಕೆ 20 ಒಂದು ಸೈಟ್ ಮಾಡ್ತಾ ಇದಾರೆ, ಆ ಮಟ್ಟಿಗೆ ಬಂದ್ಬಿಡ್ತು. ಸರಿನಾ? PMRDA ಬೇಕು ಅಂದ್ರೆ ಸಾಲ ಮಾಡಿನೇ ನೀವು ಕೊಡ್ಬೇಕಂತ ಸೈಟ್ ಕೊಡ್ತೀರಾ, ಸಾಲ ಮಾಡಿ ಮನೆ ಕಟ್ತೀರಾ. ಹಂಗಾರೆ ಮನೆ ಸ್ವಂತ ಆಗತ್ತೆ ಯಾವಾಗ? ಮೊಮ್ಮಕ್ಕಳ ಕಾಲಕ್ಕೆ. ಈಗ ಹಂಗೆ ಸರ್, ಮಿಡಲ್ ಕ್ಲಾಸ್ ಅವ್ರು ಯಾರು ಸರ್ ಕಟ್ಟಿದ ಮನೆಯಲ್ಲಿ ಇರ್ತಾರೆ? ಕಟ್ಟಿದ ಮನೆಯಲ್ಲಿ ಮಕ್ಕಳಿಗೆ ಅಂತ ಕಟ್ಟಿಸ್ಬೇಕು ಹೊರತು ನಾವು ಆ ಮನೆಯಲ್ಲಿ ಬಾಳ್ಬೇಕು ಅಂದ್ರೆ ಸಾಲ ಮುಟ್ಸೋಷ್ಟರಲ್ಲೇ ಜೀವನೇ ಹೋಗಿರುತ್ತೆ. ಹಂಗಿದೆ ಮಧ್ಯಮ ವರ್ಗದ ಬದುಕು. ತುಂಬಾ ಕಷ್ಟ. ನಾನು ಈ ಮಧ್ಯದಲ್ಲಿ ಎಲ್ಲಾರ್ಗು ಮತ್ತೆ ನಾ ಗೈಡ್ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಇಂಡಿಯಾದಲ್ಲಿ ಇರೋದು ನಿಮ್ಗೆ ಮೂಲ ಪೋಸ್ಟ್ ಆಫೀಸ್ ಸ್ವಲ್ಪ ಅದರಲ್ಲಿ ನಿಮ್ಗೆ ಸೋರ್ಸ್ ಕೊಟ್ಟಿದ್ದಾರೆ. LIC ಇದೆ, ಮಂತ್ಲಿ ಇನ್ಕಮ್ ಸ್ಕೀಮು, ಕೆಲವು ಪೆನ್ಷನ್ ಸ್ಕೀಮ್ ಇದೆ. ಅದು ಅದರಲ್ಲಿ ಇರೋದ್ರಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ನಿಮ್ಗೆ ಅದಕ್ಕೂ TDS ಒಂದು ಮಾತ್ರ ಅದಕ್ಕಿಲ್ಲ. ಬ್ಯಾಂಕ್ ಇಂದ ಫಿಕ್ಸ್ಡ್ ಡೆಪಾಸಿಟ್ಸ್ ಎಲ್ಲದಕ್ಕೂ TDS ಬರುತ್ತೆ 10%. ನಿಮ್ಗೆ ತುಂಬಾ ಕಷ್ಟ ಇದೆ. ಈ ಪರಿಸ್ಥಿತಿನಲ್ಲಿ ಎಕಾನಮಿನ ನಾವು ಸ್ಟಡಿಯಾಗಿ ತಗೊಂಡು ಹೋಗ್ತೀವಿ ಅಂತಾನೆ ಗೊತ್ತಿಲ್ಲ. ಆಲ್ ರೈಟ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ವಿನೋದ್ ರಾಜ್ ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ.